ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್, ಹಿರಿಯ ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಇವತ್ತು ನಮಗೆ ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲಿ ತೊಗರಿ ಬಿತ್ತನೆ ಕಾರ್ಯ ಅತ್ಯಂತ ಹೆಚ್ಚಿನ ಒಂದು ಭರದಲ್ಲಿ ಸಾಗ್ತಾ ಇದೆ. ಈ ಬಿತ್ತನೆ ಮಾಡ್ತಾ ಇರುವಂತಹ ತೊಗರಿ ಬೀಜಕ್ಕೆ ಏನಪ್ಪಾ ಅಂತಂದ್ರೆ ನೆಟ್ಟೆ ರೋಗ ಬಾರದೇ ಇರಲಿ ಅಂತೇಳಿ ನಾವು ಬೀಜೋಪಚಾರ ಮಾಡುವುದು ಬಹಳ ಅವಶ್ಯಕತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಟ್ರೈಕೋಡರ್ಮಾ ಜೈವಿಕ ಒಂದು ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಬಹಳ ಅವಶ್ಯಕ. ನಾವು ಬೀಜೋಪಚಾರ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅದರ ಜೊತೆಗೆ ಯಾವ ಒಂದು ಇತರ ಪರಿಕರಗಳನ್ನು ಸೇರಿಸಬೇಕು ಅನ್ನೋದನ್ನ ಇವತ್ತು ನಾವೆಲ್ಲ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀವಿ. ಪ್ರಮುಖವಾಗಿ ಬೀಜೋಪಚಾರ ಮಾಡಲಿಕ್ಕೆ ಏನಪ್ಪಾ ಅಂತಂದ್ರೆ ನಮಗೆ ಈ ಬೆಲ್ಲದ ಪಾಕ ಅಥವಾ ನೀರು ಅಂತ ನಾವೇನು ಹೇಳ್ತೀವಿ ಅದನ್ನ ತಯಾರು ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು 100 ಮಿಲಿ ನೀರಿಗೆ ಏನಪ್ಪಾ ಅಂತಂದ್ರೆ ಒಂದು 10 ಗ್ರಾಮದಷ್ಟು ಬೆಲ್ಲ ನಾವು ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ತಣ್ಣಗೆ ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನು ನಾವು ಇದನ್ನ ಆಣವಾಗಿ ಬಳಸ್ಕೋಬೇಕು, ಬೆಲ್ಲದ ಒಂದು ನೀರಿನ ಒಂದು ಅಂಟು ದ್ರಾವಣ. ತದನಂತರ ಏನಪ್ಪಾ ಅಂತಂದ್ರೆ ಟ್ರೈಕೋಡರ್ಮಾ ಅನ್ನುವಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಏನಿದೆಯಲ್ಲ ಇದನ್ನ ಪ್ರತಿ ಕಿಲೋ ಬೀಜಕ್ಕೆ ಏನಪ್ಪಾ ಅಂತಂದ್ರೆ 5 ಗ್ರಾಮದಂತೆ ಬಳಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೂ ಸಹ ಯಾವುದೇ ರೀತಿಯಾದ ತೊಂದರೆ ಇರುವುದಿಲ್ಲ. ರೈತರು ಏನಪ್ಪಾ ಅಂತಂದ್ರೆ ಕನಿಷ್ಠ 5 ಗ್ರಾಮ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ನಾವೇನಪ್ಪಾ ಅಂತಂದ್ರೆ ಬೀಜಕ್ಕೆ ಹಾಕೊಂಡು ಬೀಜೋಪಚಾರ ಮಾಡಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂತಂತಂದ್ರೆ ಈ PSB ಅನ್ನುವಂತಹ ಜೈವಿಕ ದುಂಡಾಣುನು ಸಹ ನಾವು ಬೀಜೋಪಚಾರ ಮಾಡಲಿಕ್ಕೆ ಅಲ್ಲಿ ಅವಶ್ಯಕತೆ ಇದೆ. 40 ಗ್ರಾಮದಂತೆ ಈ ಜೈವಿಕ PSB ಅನ್ನುವಂತಹ ಒಂದು ದುಂಡಾಣುವನ್ನು ನಾವು ಬೀಜೋಪಚಾರ ಮಾಡಲಿಕ್ಕೆ ಬಳಸಬೇಕು. ಅದೇ ರೀತಿಯಾಗಿ ರೈಜೋಬಿಯಂ ಅನ್ನುವಂಥ ಇನ್ನೊಂದು ಜೈವಿಕ ದುಂಡಾಣು ಗೊಬ್ಬರ ಪ್ರತಿ ಕಿಲೋ ಬೀಜಕ್ಕೆ ಏನಪ್ಪಾ ಅಂತಂದ್ರೆ 40 ಗ್ರಾಮದಂತೆ ಇದನ್ನ ನಾವು ಬಳಸಬೇಕಾಗ್ತದೆ. ಇನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಏನಪ್ಪಾ ಅಂತಂತಂದ್ರೆ ಈ PSB ಮತ್ತು ರೈಜೋಬಿಯಂ ಇವೆರಡರ ಬದಲಾಗಿ ಏನಪ್ಪಾ ಅಂತಂದ್ರೆ ರೈತರಿಗೆ ಏನಪ್ಪಾ ಅಂತಂದ್ರೆ ಜೈವಿಕ ಗೊಬ್ಬರದ ಅಥವಾ ಬಯೋ NPK ಅನ್ನುವಂತಹ ಒಂದು ದ್ರಾವಣವನ್ನ ನಮ್ಮಲ್ಲಿ ಈ ಗೊಬ್ಬರವನ್ನು ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಅದನ್ನೇನಪ್ಪಾ ಅಂತಂದ್ರೆ ಪ್ರತಿ ಕಿಲೋ ಬೀಜಕ್ಕೆ ಏನಪ್ಪಾ ಅಂತಂದ್ರೆ 20 ಮಿಲಿ ಅಂತ ನಾವು ಅದನ್ನ ಬೀಜೋಪಚಾರ ಮಾಡಲಿಕ್ಕೆ ಬಳಸಬೇಕು. ಇದನ್ನ ಬಳಸುವಾಗ ಏನಪ್ಪಾ ಅಂತಂದ್ರೆ ನಾವು ಬೆಲ್ಲದ ನೀರಿನ ದ್ರಾವಣವನ್ನ ಬಳಸುವಂತ ಒಂದು ಅವಶ್ಯಕತೆ ಇರುವುದಿಲ್ಲ. ಇದನ್ನ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಬಯೋ NPK ಮತ್ತು ಟ್ರೈಕೋಡರ್ಮಾವನ್ನು ನಾವು ಬಳಸಿ ಬೀಜೋಪಚಾರ ಮಾಡಬಹುದು. ಈಗ ನಾವು ಬೀಜೋಪಚಾರ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೋರಿಸಿಕೊಡ್ತಾ ಇದ್ದೀವಿ. ಈಗ ಪ್ರತಿ ಕಿಲೋ ಬೀಜಕ್ಕೆ ಏನಪ್ಪಾ ಅಂತಂದ್ರೆ ಈ ಜೈವಿಕ ಬಯೋ NPK ದ್ರಾವಣವನ್ನು ಈ ರೀತಿಯಾಗಿ ನಾವು ಬೀಜದ ಮೇಲೆ ಹರಡ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ತೂಕ ಮಾಡಿರುವಂತಹ ಟ್ರೈಕೋಡರ್ಮಾನು ಏನಪ್ಪಾ ಅಂತಂದ್ರೆ ತೆಳುವಾಗಿ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಬೀಜದ ಮೇಲೆ ಹರಡ್ಕೊಂಡು ಇದನ್ನ ಕೈಯಿಂದ ಏನಪ್ಪಾ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಗ್ಲೌಸ್ ಅನ್ನು ನಾವು ಹಾಕೊಂಡು ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡಬೇಕಾಗ್ತದೆ. ಸೊ ಇದೇ ರೀತಿಯಾಗಿ ನಾವು ಬೀಜೋಪಚಾರ ಮಾಡಿದ ನಂತರ ಏನಪ್ಪಾ ಅಂತಂದ್ರೆ 30 ನಿಮಿಷಗಳವರೆಗೆ ನಾವು ಇದನ್ನ ನೆರಳಲ್ಲಿ ಒಣಗಿಸಬೇಕಾಗ್ತದೆ. ಸೊ ಈ ರೀತಿಯಾಗಿ ನಾವು 30 ನಿಮಿಷ ಇದನ್ನು ನೆರಳಲ್ಲಿ ಒಣಗಿದ ತಕ್ಷಣ ಏನಪ್ಪಾ ಅಂತಂದ್ರೆ ಬೀಜದ ಮೇಲೆ ಈ ರೀತಿಯಾಗಿ ಬಿಳಿ ಬಣ್ಣದ ಟ್ರೈಕೋಡರ್ಮಾ ಮೆತ್ತುಕೊಂಡಿರೋದು ಕಾಣ್ತದೆ. ಸೊ ಇದನ್ನ ನಾವು ನೇರವಾಗಿ ಏನಪ್ಪಾ ಅಂದ್ರೆ 30 ನಿಮಿಷ ಒಣಗಿಸಿದ ನಂತರನೇ ರೈತರು ಏನಪ್ಪಾ ಅಂದ್ರೆ ಇದನ್ನ ಬಿತ್ತನೆಗೆ ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದ್ರೆ ರೈತರು ನಮ್ಮ ಈ ಸಸ್ಯ ಆರೋಗ್ಯ ಕೇಂದ್ರ ಸಸ್ಯರೋಗ ಶಾಸ್ತ್ರ ವಿಭಾಗಕ್ಕೆ ಏನಪ್ಪಾ ಅಂತಂದ್ರೆ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು.